ನಿಮ್ಮಂತ ರಾಕ್ಷಸರ ಜೊತೆ ಒಂದು ಕ್ಷಣ ನಾನು ಈ ಮನೆ ಬಿಡುತ್ತಿಲ್ಲ. ಸುಮತಿ, ಬಾ, ಬಾ, ಬಾ. ಜೊತೆ ಬರೋದಿಲ್ರಿ, ಬಂದಿಲ್ಲ. ಕಾಯ ವಾಚ ಮನಸ್ಸನ್ನು ವಿಧ ತಾಳಿ ಕಟ್ಟಿಸ್ಕೊಂಡು ನಿಮ್ ಜೊತೆ ಜೀವನ ಸಾಗಿಸಿದ್ದೀನಿ ನಿಜ. ಆದ್ರೆ ಇವತ್ತು ನನ್ನ ಮಗನನ್ನ ಬಿಟ್ಟು ಬರೋದಕ್ಕೆ ನನ್ನ ಮನಸ್ಸು ಒಪ್ಪುತ್ತಾ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಂದ್ರೆ ಕ್ಷಮಿಸ್ಬಿಡ. ಅಂದ್ರೆ ಗಂಡನ ಮಾನ ಮರ್ಯಾದೆ ಮಂಟಪಾಲ ಹೋದ್ರೂ ಚಿಂತೆ ಇಲ್ಲ, ಮಗನ ಬಿಟ್ಟು ಬರುದಿಲ್ಲ ಅಂತ ಹೇಳ್ತಾ ಇದೀಯಾ? ಸುಮತಿ, ಈ ಮಾತನ್ನ ನೀನು ನನ್ನ ಹೆಂಡತಿಯಾಗಿ ಮಾತಾಡ್ತಾ ಇಲ್ಲ ಕಣೆ, ನಿನ್ನ ಮಗನ ತಾಯಿಯಾಗಿ ಮಾತಾಡ್ತಾ ಇದೀಯಾ. ನಿನ್ನ ತಾಯಿ ಕರಡು, ಮಗನ ಮೇಲೆ ಮಮಕಾರ, ಪುತ್ರ ವಾತ್ಸಲ್ಯ ನಿನ್ನನ್ನ ಈ ರೀತಿ ಮಾತಾಡ್ತಾ ಇದೆ ಸುಮತಿ. ನಿನ್ ಮಗನ ಜೊತೆಗೆ ಇರ್ತೀಯಾ ಇರು, ಆದ್ರೆ ಒಂದು ಮಾತು ಸುಮತಿ, ಈ ಮನೆಯಲ್ಲಿ ಯಾವತ್ತು ನಿನ್ನ ಸ್ವಾಭಿಮಾನಕ್ಕೆ ಕುಂದುಂಟಾಗುತ್ತೋ ಆ ಕ್ಷಣ ನಿನಗಾಗಿ ಮೇಘ ಸೂರ್ಯನ ಹೃದಯ ಬಾಗಿಲು ನಾನು ಹೋಗ್ತೀನಿ. ಆಸೆಗಳ ಲೋಕದಲ್ಲಿ ಕಥೆಗಳ ಬರಲಿ ವ್ಯಥೆಗಳು ಬೆರೆತ ವರ್ಷಗಳ ನಂತರ ನಿವೃತ್ತಿ ಹೊಂದಿ ಹೆಂಡತಿ ಮಗನ ಜೊತೆ ಇರಬೇಕು ಅಂತ ಬಂದ್ರೆ ಅವರಿಗೆ ಇಲ್ಲ ಸಲ್ಲದ ಅಪ್ಪೋದು ಹೊರಿಸಿ ಈ ಮನೆಯಿಂದ ಹೊರಗೆ ನೂಕಿಂದ ಯಾಕೆ ಆಗ್ತಾರ ಗೊತ್ತೈತಿ. ಆದ್ರೂ ಬಾಯಿ ಮುಚ್ಕೊಂಡು ಸುಮ್ಮನಾದೇನೆ. ಯಾಕೆ ಗೊತ್ತಾ, ನನ್ನ ಮಗನಿಗೋಸ್ಕರ ಏನಿಲ್ಲ ಹಾಗಂತನ ಗೊತ್ತಾಗ ಎಲ್ಲಿ ನನ್ನ ಕೂಸು ಜೀವಕ್ಕೆ ಅಪಾಯ ಮಾಡ್ಕೊಂಡ್ ಬಿಡ್ತಾಯಿತ್ತು ಅಂತ ನೀನೆಷ್ಟು ಅಂದ್ರು ಉಪವಾಸ ಹಾಕಿದ್ರು ಅದನ್ನೆಲ್ಲ ಸಹಿಸ್ಕೊಂಡು ನನ್ನ ಮಗನ ಕಣ್ಣಿಟ್ಟು ನೋಡ್ಕೊಳಕತ್ತೀನಿ. ಆದ್ರೆ ಇನ್ನ ನಾನು ಸುಮ್ಮನಿರಂಗಿಲ್ಲ. ಬರ್ಲಿ ನನ್ನ ಮಗ, ನಿನ್ನೆಲ್ಲ ವಿಷಯ ತಿಳಿಸ್ತೀನಿ. ಬರ್ಲಿ ನನ್ನ ಗಂಡ, ಇವತ್ತೇನಾಗುತ್ತೋ ನಾನು ನೋಡ್ತೀನಿ. ಈ ಮನೇಲಿ ನೀನಿರ್ಬೇಕು ಇಲ್ಲ ನಾನಿರ್ಬೇಕು. ಹೆಂಡತಿಗೆ ಸಹನೆ ಕರುಣೆ ಮಮತೆ ತುಂಬಿ ತುಳುಕ್ತಿರ್ಬೇಕು. ಅದು ಕರೆದ ನಿನ್ನಂತ ಹೇಸಿಗೆ ಹೆಣ್ಣಿಗೆ ಗೊತ್ತಾಗಬೇಕಲೇ. ಹಿಂದೂ ಸಂಪ್ರದಾಯ ಅಂದ್ರ ಶಾಸ್ತ್ರ ಸಂಪ್ರದಾಯ ಅಲ್ಲದ ನಿನ್ನಂತೊಳಗೆ ಗೊತ್ತಿದ್ರ ನೀನ್ ಯಾಕಲೆ ಅತ್ತೆ ಮಾವನಿಷ್ಟು ಕೆಟ್ಟದಾಗಿ ನಡೆಸ್ಕೊಂಡು ಈ ಮನೇನ ಹಿಂಗ ಮಾಡಿರ್ತಿದ್ದಿ. ಸಂಪ್ರದಾಯ 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 ಎಷ್ಟೇ ಪಡ್ಕೋತೀಯ? ಯಾವಳಿಗೆ ಬೇಕು ಈ ನಿನ್ನ ಕೊಟ್ಟು ಸಂಪ್ರದಾಯ?
ಶೈನೇಶ್ವರಂಭ ಕ್ಷಮಯ ಧರಿತ್ರಿ ಈ 6 ಗುಣಗಳನ್ನು ಉಳ್ಳವಳೆ ನಿಜವಾದ ಮುತ್ತೈದೆಲೆ, ನಿಜವಾದ ಮುತ್ತೈದೆ. ಅದರ ಅರ್ಥ ಏನು ಅಂತ ನಿನಗೆ ಗೊತ್ತಾ? ಕಾರ್ಯೇಶು ದಾಸಿ ಅಂತ ಹೆಂಡತಿ ಹಣಕ್ಕೆ ತನ್ನ ಗಂಡನ ಪ್ರತಿಯೊಂದು ಕಾರ್ಯಕ್ಕೂ ಕೈಗೂಡಿಸ್ಬೇಕು, ಸದಾ ಅವನ ಬೆನ್ನೆಲುಬಾಗಿರ್ಬೇಕು, ಒಳ್ಳೆ ಕಾರ್ಯಗಳನ್ನೇ ಮಾಡಬೇಕು. ಅಂತಾಕಿಗೆ ಕಾರ್ಯೇಶು ದಾಸಿ ಅಂತ. ಇನ್ನು ಕರುಣೇಶು ಮಂತ್ರಿ ಅಂತ ಗಂಡ ತಪ್ಪು ಹೆಜ್ಜೆ ಹಿಡಿದಾಗ ಹೆಜ್ಜೆ ಹೆಜ್ಜೆಗೂ ಮಂತ್ರಿಯಾಗಿ ಅವನನ್ನ ಎಚ್ಚರಿಸ್ತಿರಬೇಕು. ಇನ್ನು ಭೋಜೇಶು ಮಾತಾಡ್ತ ಮನೆಗೆ ಯಾರ ಬರಲಿ ಅವರನ್ನ ನಕ್ಕೋಂತ ಬರಮಾಡಿಕೊಂಡು ಹೊಟ್ಟು ತುಂಬ ಊಟ ಮಾಡಿಸಿ ನಗನಗುತ್ತಾ ಬೀಳ್ಕೊಡ್ಬೇಕು. ಮಾತೆಯ ಸ್ವರೂಪಳಾಗಿರ್ಬೇಕು, ಅನ್ನಪೂರ್ಣೇಶ್ವರಿಯಾಗಿರ್ಬೇಕಲ್ಲೇ. ಇನ್ನು ರೂಪೇಶು ಲಕ್ಷ್ಮಿ ಅಂದ್ರ ಹಣೆಗೆ ಕುಂಕುಮ ಕೆನ್ನೆಗೆ ಅರಿಶಿನ ಹಚ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಮರಿ ತುಂಬ ಲಕ್ಷ್ಮಿಯನ್ನ ನಕ್ಕೋಂತ ಓಡಾಡ್ತಾಳಲ್ಲ, ಆಕೆಗೆ ರೂಪೇಶು ಲಕ್ಷ್ಮಿ ಅಂತಾರ. ಇನ್ನ ಶೈನೇಶ್ವರಂಭ ಅಂದ್ರ ಹೆಣ್ಣು ತಾನೆಷ್ಟ ಶೃಂಗರಿಸಿಕೊಂಡ್ರು ತನ್ನ ಮುತ್ತೈದೆತನದ ಗಡಿ ದಾಟದ ಕೇವಲ ತನ್ನ ಗಂಡನಿಗೆ ಮಾತ್ರ ಮೀಸಲಾಗಿರಬೇಕು, ಅವಳ ಸೌಂದರ್ಯವನಿಗೆ ಮಾತ್ರ ಮೀಸಲಾಗಿರಬೇಕು. ಅಂತಾಕಿಗೆ ಶೈನೇಶ್ವರಂಭ ಅಂತಾರ. ಇನ್ನ ಕ್ಷಮಯ ಧರಿತ್ರಿ ಅಂದ್ರ ಗಂಡ ಎಷ್ಟೇ ತಪ್ಪುಗಳನ್ನ ಮಾಡಿದ್ರು ಅವನನ್ನ ತಿದ್ದಿ ಬುದ್ಧಿ ಹೇಳಿ ಸರಿ ದಾರಿಗೆ ತರಬೇಕು. ಅವನ ಸಂಸಾರದ ಹುಟ್ಟನ್ನ ರಟ್ಟು ಮಾಡ್ದಂಗ ಬುದ್ಧಿ ಒಳಗಿಟ್ಕೊಂಡು ಅವನ ಉಸಿರಲ್ಲಿ ಉಸಿರಾಗಿರ್ಬೇಕು, ಕೊನೆ ಉಸಿರಿನ ತನಕ ಅವನ ಜೊತೆಯಾಗಿರ್ಬೇಕು. ಅಂತಾಕಿಗೆ ಕ್ಷಮಯ ಧರಿತ್ರಿ ಅಂತ. ಯಾರು ಗುಣದೊಳಗ ಒಂದಾದ್ರೂ ನಿನ್ನ ಹತ್ರ ಅದಾವೇನೇ ಅದು ಖರೇನ. ಶಾಸ್ತ್ರೋಕ್ತವಾಗಿ ನನ್ನ ಮಗನ ಕೈ ಹಿಡಿದು ನನ್ನ ಮಗನೊಡಗೂಡಿ 7 ಹೆಜ್ಜೆಗಳ ಸಪ್ತಪದಿ ತುಳಿದು ಅರುಂಧತಿ ನಕ್ಷತ್ರ ನೋಡಿ ಸೇರುತ್ತು ಬಲಗಾಲಿಟ್ಟು ಒಳಗ್ ಬಂದಿದ್ರೆ ಗೊತ್ತಾಕಿದ್ದು ಹಿಂದೂ ಸಂಪ್ರದಾಯ ಅಂದ್ರೆ ಏನು ಅಂತ. ರಿಜಿಸ್ಟರ್ ಆಫೀಸ್ ಹೋಗಿ ಸಹಿ ಮಾಡಿ ಹಾರ ಬದಲಾಯಿಸ್ಕೊಂಡು ಬರೋ, ದಿನಕ್ಕೊಬ್ಬರ ಸಂಘ ಮಾಡೋ ನಿನ್ನಂತ ಹೆಣ್ಮಾರಿಗೆ ಏನು ಗೊತ್ತಾಗಬೇಕಿದೆ ಶಾಸ್ತ್ರ ಅಂತ. ಎಷ್ಟೇ ಮಾತಾಡ್ತೀಯಾ, ಇವತ್ತು ನಿನಗೊಂದು ಗಂಟೆ ಕಾಣಿಸ್ತಾ ಬಿಡೋದಿಲ್ಲ. ಹೆಂಡತಿ ತಪ್ಪು ದಾರಿ ತುಳಿದ್ರ ಆಕೆಗೆ ಮೂಗದಾರ ಹಾಕಿ ಹಿಡಿಬೇಕು, ಅವನು ನಿಜವಾದ ಗಂಡಸು ಅಂದ್ರ. ಅದನ್ನ ಬಿಟ್ಟು ಹೆಂಡತಿ ಮಾತಿಗೆ
ತಿರುಗಾಡಕ್ ಹೋದ್ರೆ ಅಯ್ಯೋ ನನ್ನ ಕೂಸು ಎಲ್ಲಿ ಬಿದ್ದೆದ್ದು ಬರುತ್ತೋ ಅಂತ ನೀನ್ ಬರೋ ತನಕ ಬಾಗಲ್ದಲ್ಲಿ ನಿನ್ನ ಕಾಯ್ಕೋತ ನಿಂತಿರ್ತಿದ್ದಲ್ಲ ಅದರ ಋಣನ ತೀರಿಸಿ ನೀನು ಕಿಡ್ನಿ ಕಳ್ಕೊಂಡಾಗ ನನ್ನ ಕಿಡ್ನಿ ಕೊಟ್ಟು ನಿನ್ನ ಉಳಿಸ್ಕೊಂಡಲ್ಲ ಅದರ ಋಣನು ಇವತ್ತು ತೀರಿಸ್ಬಿಟ್ಟಪ್ಪ ಸಣ್ಣವಿದ್ದಾಗ ನೀನು ಹೊಟ್ಟೆ ಒಳಗಿದ್ದಾಗ ಓದಿದ್ದೆ ಅವಾಗೇನೋ ಒಂಥರ ಆನಂದ ಆಗ್ತಿತ್ತು ಇವತ್ತು ನಿನ್ನ ಕಾಲದಲ್ಲಿ ನಿಂತು ಈ ತಾಯಿಗೆ ಇವತ್ತು ನಿಂತು ಋಣ ತೀರಿಸ್ಬೇಕಪ್ಪ ಸಾಕು ಸುಮ್ಮನೆ ನಾವು ಅಷ್ಟು ಮಾಡ್ವಿ ಇಷ್ಟು ಮಾಡ್ವಿ ಅಂತ ಹೇಳ್ತಾರಲ್ಲ ಹಾಗಾದ್ರೆ ನಾವು ಮಾಡಿದ ಲೆಕ್ಕಕ್ಕೆ ಅಲ್ವಾ ನಿನಗೆ ಇರೋದಕ್ಕೆ ಮನೆ ಕೊಟ್ಟೆ ಊಟ ಕೊಟ್ಟೆ ಕೂತ್ಕೊಳ್ಳೋಕೆ ಬಟ್ಟೆಗಳು ಕೊಟ್ಟೆ ಆದ್ರೆ ನಿನ್ನೆಲ್ಲ ಸಾಕಾಗಲ್ಲ ನಿಮ್ಮ ಮನೇಲಿ ಬಿಟ್ಟೋದಲ್ಲ ನಿಮ್ಮ ಗಂಡ ಅವ್ರ ಮುಂದೆ ನನಗೆ ಗೋಳಾಡ್ತಾರೆ ಗಂಡನ ವಿಷಯವಾಗಿ ಒಂದು ಕೆಟ್ಟ ಮಾತಾಡಿದ್ರು ನಿನ್ನ ನಾಲಿಗೆನ ಸೀಳಿ ಬಿಡ್ತೀನಿ ನನ್ನ ಸಾಕಾಗಲಾರ್ದ ಬಿಟ್ಟು ಹೋಗಿಲ್ಲೋ ನನ್ನ ಗಂಡ ನಿನ್ನಂತ ನೂರಾರು ಮಂದಿಗೆ ಅನ್ನ ಹಾಕೋ ತಾಕತ್ತು ನನ್ನ ಗಂಡನಿಗಾಯ್ತು ನನ್ನ ಗಂಡನಿಗೈತಿ ನನ್ನ ಗಂಡ ಕರೆದು ಸುಮತಿ ಬೇಡ ಈ ರಾಕ್ಷಸನ ಮನೆಯೊಳಗೆ ನಾವಿರೋದು ಬೇಡ ನಡಿ ಹೋಗೋಣ ಅಂದ್ರು ಅವ್ರ ಮಾತಿಗೆ ಬೆಲೆ ಕೊಡ್ದ ನಿನ್ನ ಸಲುವಾಗಿ ನಾ ಉಳ್ಕೊಂಡೆ ಯಾಕೇಳು ನಾನು ಹೊರಟು ಹೋದ್ರ ಎಲ್ಲಿ ನನ್ನ ಕೂಸು ಪರದೇಶಿ ಆಗುತ್ತೋ ಅಂತ ನಿನ್ನ ಸಲುವಾಗಿ ನಾ ಉಳ್ಕೊಂಡೆಲ್ಲಪ್ಪ ಅದಕ್ಕೆ ನೀನು ಇವತ್ತು ಮಾತಾಡ್ಬೇಕಾಗಿದ್ದ ನನಗ ಏನಪ್ಪ ನನಗೆ ನೀವು ಊಟ ಕೊಟ್ಟಿ ಮೈ ತುಂಬ ಬಟ್ಟೆ ಕೊಟ್ಟಿ ನನಗೆ ಉಳ್ಕೊಳ್ಳೋಕೆ ಜಾಗನೂ ಕೊಟ್ಟಿ ಹೌದಪ್ಪ ನಿನ್ ಋಣ ಬಾಳೈತೋ ನನ್ನ ಮೇಲೆ ನಿನ್ ಋಣ ಬಾಳೈತಿ ಯಾವಾಗ ಹೆತ್ತ ತಾಯಿಗೆ ಮಾಡಿದ್ದನ್ನ ಹಂಗಸಿ ತೋರಿಸಿ ಅಂದ ಮೇಲೆ ಚಿಂತೆ ಮಾಡಬೇಡಪ್ಪ ನಿನ್ನ ಋಣ ತೀರಿಸಿ ಸಾಯ್ತೇನೆ ಇಲ್ಲ ನಾನು ಸತ್ತು ನಿನ್ನ ಋಣ ತೀರಿಸ್ತೀನೋ ನಿನ್ನ ಋಣ ತೀರಿಸ್ತೀನಿ ಆದ್ರೂ ಒಂದು ಮಾತು ತಲೆ ಒಳಗೆ ಇಟ್ಕೋ ಈ ಪ್ರಪಂಚದಾಗ ಯಾವ ಮಕ್ಕಳೇ ಆಗ್ಲಿ ಯಾರ ಋಣ ಬೇಕಾದ್ರೂ ತೀರಿಸಬಹುದು ಆದ್ರ ಒಂದು ತಾಯಿ ಋಣ ಇನ್ನೊಂದು ಈ ಮಣ್ಣಿನ ಋಣ ತೀರ್ಸಕ ಯಾರಿಂದಲೂ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಿನ್ನ ಋಣ ತೀರಿಸ್ತಾ ಇದ್ದೀರಪ್ಪ ನಿನ್ನ ಋಣ ತೀರಿಸ್ತೀನಿ ಜನ್ಮ ಕೊಟ್ಟು ತಪ್ಪಿದೆ ಈ ತಾಯಿ ಕೊನೆ ಆಸೆ ಈಡೇರಿಸ್ತೀನಪ್ಪ ನಿನ್ನ ಕೈಯಾರೆ ಒಂದು ತುತ್ತು ಅನ್ನ ತಿನ್ಬೇಕು ಅಂತ ಈ ಕರಳು ಹಿಟ್ಟಾಕತ್ತೈತು ಯಾಕಂದ್ರೆ ನಿನ್ನ ಹೆಂಡತಿ 3 ದಿವಸದಿಂದ ನನಗೆ ಊಟ ಕೊಟ್ಟಿಲ್ಲಪ್ಪ ತಡಿ 3 ದಿವಸದಿಂದ ಅಳಿಸಿ ನಾರ್ತಾ ಇದೆ ಅನ್ನ ಮನೆ ಮುಂದಿರೋ ನಾಯಿ ಸಹಿತ ತಿಂತಿಲ್ಲ ಮಕ್ಕಳ ಕೂಡ ಅಂದ